Namaskara everyone, hope you guys are doing amazing. Welcome back to ನಮ್ಮ ಯೂಟ್ಯೂಬ್ ಚಾನಲ್. ದೇವಾನ್ ಪ್ರಯಾಗ್ರಾಜ್ದು ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಅಂಡ್ ಆಲ್ಸೋ ನಮ್ಮ ಬಾಯ್ಸ್ ಜೊತೆ ಊಟಿ ಹೋಗಿರೋ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಆಗಿದೆ, ದಯವಿಟ್ಟು ಹೋಗಿ ನೋಡಿ. ಡೇ 2 ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಬಿಕಾಸ್ ಟ್ರಾವೆಲಿಂಗ್ ಅಂಡ್ ತುಂಬಾ ಕೆಲಸ ಬೇರೆದು ಪೈಲಪ್ ಆಗಿತ್ತು. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದೆ. ಇನ್ನು ವಿಡಿಯೋಸ್ ಬೇಗ ಬರುತ್ತೆ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಟ್ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ಶುಭೋದಯ ಎಲ್ಲರಿಗೂ. ಈಗ 2:30 in the morning, 2:30 AM ಬೇಸಿಕಲಿ. ಬೇಗ ರೆಡಿ ಆಗ್ತಾ ಇದೀವಿ. ನಾವು ಇವಾಗ ತ್ರಿವೇಣಿ ಸಂಗಮ್ಗೆ ಹೋಗ್ಬೇಕು. ಇಲ್ಲಿಂದ ಬೇಜಾನ್ ಕಿಲೋಮೀಟರ್ ಇದೆ. ನಾವು 3 ಜನ. ಅರುಣ್ ಮೇನ್ ರೋಡ್ ಜರ್ನ್ ಪಡ್ತಿ ಬೇಜಾನ್ ಜನ ಇದ್ದಾರೆ. ಇವತ್ತು ಲಾಸ್ಟ್ ಡೇ ಬೇರೆ, ಮಹಾಶಿವರಾತ್ರಿ ಬೇರೆ. ಕೊಡೋ ಸೊ ವೆರಿ ಸ್ಪೆಷಲ್. ಇದು ಬೆಳಗಿನ ಜಾವ 3 ಗಂಟೆಗೆ ನಿಮಗೆ ಕಾಣಿಸ್ತಿರೋ ಕ್ರೌಡ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಸ್ಟಿಲ್ 3 o'clock ಇಷ್ಟೊಂದು ಜನ ಹಿಂಗ್ ರೋಡಲ್ಲಿ ಹೋಗ್ತಾ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇನ್ನು ಇಲ್ಲಿಂದ ಒಂದು 8 ಕಿಲೋಮೀಟರ್ 10 ಕಿಲೋಮೀಟರ್ ಇದೆ. ಶಿಟ್, ನಮ್ಗೆ ಇಲ್ಲಿ ಟುಕ್ ಸಿಗ್ತಾ ಇಲ್ಲ. ನಮ್ಗೆ ಆ್ಯಕ್ಚುಲಿ ಟುಕ್ ಸಿಗ್ಲಿಲ್ಲ, ಸೊ ಅದಕ್ಕೇನೆ ಬೈಕ್ನ ರೆಂಟ್ ಮಾಡಿದ್ವಿ. ಇವರು ಅದೇ ಎಕ್ಸ್ಪೆನ್ಸಿವ್ ಇದೆ, ಬಟ್ ಸ್ಟಿಲ್ ನಮ್ಗೇನು ಅಂದರೆ ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಟೈಮ್ ಬರಲ್ಲ. ನಾವು ಆದಷ್ಟು ಬೇಗ ಸಂಗಮ್ ರೀಚ್ ಆಗಬೇಕು. ಗಾಡೀಲಿ ಅವನು ಗಾಡೀಲಿ ನಡ್ಕೊಂಡು ಹೋಗ್ಬೋದು, ಇಲ್ಲ ಅನ್ನಲ್ಲ, ಬಟ್ ನಮಗೆ ಆದಷ್ಟು ಬೇಗ ಲೊಕೇಶನ್ ರೀಚ್ ಆಗಬೇಕು. ಅದಕ್ಕೆ ನಮ್ಮ ಅಣ್ಣ ಎಲ್ಲಿ ಹೋದ್ರು ಇಲ್ಲ, ನಮ್ಮ ಮುಂದೆನೇ ಇದ್ದಾರೆ. ಬಟ್ ನಾವು ಎಷ್ಟೋ ನೋಡಿ 2-3 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿವಿ ಆಲ್ರೆಡಿ. ಟೆನ್ಷನ್ನೇ ಇಲ್ಲ ನೋಡಿ ಹೆಂಗೆ ನಾವು ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಇಲ್ಲಿ ಬಂದು. ಇಷ್ಟು ದೂರ ನಾವೇನಾದರೂ ನಡ್ಕೊ ಬಂದಿದ್ರೆ ನನ್ನ ಪ್ರಕಾರ 1 ಗಂಟೆ ಆದರೂ ಬೇಕಿತ್ತು ಇಲ್ಲಿಗೆ ರೀಚ್ ಆಗೋಕ್ಕೆ. ಜನ ಎಲ್ಲೆಲ್ಲಿಂದ ಹೇಗೆ ಬರೋಕ್ಕಾಗುತ್ತೋ ಹಂಗೆಲ್ಲ ಬಂದಿದ್ದಾರೆ. 2 ವೀಲರ್ 4 ವೀಲರ್ ಆಟೋ ಲಾರಿ ಟೆಂಪೋ ಸುತ್ಕೊಂಡು ಬಂದಿದ್ದಾರೆ ಜನ. ಹೆಂಗಾದ್ರೂ ಬರಬೇಕು, ಬಟ್ ಬರಬೇಕು, ಅದು ಓಕೆ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಎಷ್ಟು ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಅಂತಿಲ್ಲ ನಾವು. 4 ಕಿಲೋಮೀಟರ್ ಬಂದಿದ್ದೀವಿ. ಈಗ ಇನ್ನೂ 2.5 ಕಿಲೋಮೀಟರ್ ಬಾಕಿ ಇದೆ. ಇನ್ನೂ 2 ಕಿಲೋಮೀಟರ್ ನಡಿಬೇಕು. ಬಟ್ ನಾವು ಇವಾಗ ಇನ್ನೂ 5 ಲೀಟರ್ಸ್ ಕ್ಯಾನ್ ತೊಗೋಬೇಕು. ಅಲ್ಲಿ ಸ್ನಾನಕ್ಕೂ ಮುಂಚೆ 5 ಲೀಟರ್ ತೊಗೊಂಡು ಹೋಗ್ಬೇಕು, ಇಲ್ಲ ಮನೇಲಿ ಎಂಟ್ರಿ ಕೊಡಲ್ಲ. ನಮಗೆ ಬೇಕಾದವ್ರಿಗೆ ನಾವು ಆಬ್ವಿಯಸ್ಲಿ ತೊಗೊಂಡು ಹೋಗ್ಬೇಕಲ್ಲ. ಮನೆಯವ್ರಿಗಂತಲ್ಲ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ, ನಮಗೆ ಯಾರ್ಯಾರಿಗೆ ಬೇಕು ಅವ್ರಿಗೋಸ್ಕರ ಇಷ್ಟಾದರೂ ಮಾಡ್ಬೋದು ನಾವು. ಅಂದರೆ ಅವರು ಎಷ್ಟೊಂದು ರೀಸನ್ಸಿಂದ ಬರೋಕ್ಕಾಗಿರಲ್ಲ. ಸೊ ಅಟ್ಲೀಸ್ಟ್ ವಿ ಕ್ಯಾನ್ ಡೂ ದಿಸ್ ಮಚ್ ಫಾರ್ ದ್ಯಾಟ್. ಬೆಳಗ್ಗೆ 3 o'clock, ಬಟ್ ಆಲ್ರೆಡಿ ನಿಮಗೆ ಓಡಾಡೋಕ್ಕೆ ಜಾಗ ಇಲ್ಲ. ಎಷ್ಟು ಜನ ಸಾಗರ. ಇದು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಒಂಥರ ಸುಸ್ತರ ಏನಾಗ್ತಿಲ್ಲ, ಒಂಥರ ಮಜಾ ಬರ್ತಿದೆ. ಬೇಜಾನ್ ಇದ್ರ ಅಂಗಡಿಗಳಿದೆ, ಏನೂ ಇಲ್ಲ ಅಂತಿಲ್ಲ. ಒಂದು ಸಿಗುತ್ತೆ ನಿಮಗೆ, ಏನೇ ಬೇಕಾದ್ರೂ ಸಿಗುತ್ತೆ. ಸೀನ್ಸ್ ನಾನು ಮಿಸ್ ಆಗಿಬಿಟ್ರೆ ಕಷ್ಟ. ಆಮೇಲೆ ಕುಂಬೇಳದಲ್ಲಿ ಕಳ್ದೋದ್ರ ಬ್ರದರ್ಸ್ ಅಂದರೆ ಕಷ್ಟ. ರನ್ನಿಂಗ್ ಇನ್ ದ ಮೌಂಟೇನ್. ಹುಡುಗರು ಬಂದರೆ ನೋಡಿ ಇದೇನೆ, ಅಂದರೆ ಫ್ಯಾಮಿಲಿ ಜೊತೆ ಬರೋದು ತಪ್ಪಂತಿಲ್ಲ. ನಾನು ಫ್ಯಾಮಿಲಿ ಜೊತೆ ಬಂದರೆ ಈ ಥರ ಎಲ್ಲ ನೋಡಿ ನುಕ್ಕೊಂಡು ಹೋಗೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಬೇಕು ಎಲ್ಲ ಸಿಗುತ್ತೆ ಇಲ್ಲ. 50 ರೂಪಾಯಿಗೆ. ಓ ಶಿಟ್, ಆಲ್ರೆಡಿ ನೀವು ಎಷ್ಟೊಂದು ಜನ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ದಾರೆ ಆಲ್ರೆಡಿ. ಓ ಬೈರ ಅಮಿ ದಾವ್ಕಾರ ಬ್ಲಾಗ್ ಪೂರಕ್ಕೋರು ಜಾಯ್ನ. ಈ ಥರ ಬ್ಲಾಗ್ ಮಾಡ್ಕೊಂಡು ಮತ್ತೆ ಹೋಗೋಕ್ಕಾಗಲ್ಲ. ಸ್ವಲ್ಪ ಬೇಗ ಹೋಗ್ಬೇಕು ನಾವು, ಆವಾಗಲೇ ತಲುಪಕ್ಕಾಗೋದು. ನಾವು ಬೇಗ ಹೋಗ್ಬೇಕಂದ್ರೆ ಓಡಲೇಬೇಕು. ಸೊ ವಿಡಿಯೋ ಹಿಂಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಜೈ ಶ್ರೀರಾಮ್. ನೋಡಿ ಕ್ರೌಡ್ ಇಲ್ಲ. 3 ಕಾಲು ಇಲ್ಲ, 3:20 ಆಯಿತು. ಬರ್ತಾ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಶಾಪಿಂಗ್ ಝೋನ್ಸ್ ಎಲ್ಲ. ವಾವ್, ಫೈನಲಿ. ಓ ಶಿಟ್, ಕ್ರೇಜಿ ಅನ್ಕೊಳ್ಳಿ ಈ ಜಾಗ. ನಿಜ ನಿಮ್ಗೆ ವೈಬ್ಸ್ ಎನರ್ಜಿ ಇದೆಲ್ಲ ಅದು ಫೀಲೇ ಮಾಡ್ಕೋಬೇಕು. ನಾವು ಎಷ್ಟೇ ಹೇಳ್ಬೋದು, ಬಟ್ ಆ ಫೀಲಿಂಗ್ ಇದೆಲ್ಲ. ನಮ್ಮ ಅಣ್ಣ ಪಾಪ ನೋಡಿ, ಅವ್ನು ಹಂಗೇನೆ, ನನಗೆ ತೊಂದರೆ ಆಗ್ಬಾರ್ದು ಅಂತ ಅವನು ಅದೆಲ್ಲ ಕ್ಯಾರಿ ಮಾಡ್ತಾ ಇದ್ದಾನೆ. ಇವನು ಖಾಲಿ ಕೈ, ನಾನು ಈ ಬಾಟ್ಲ್ ಆದ್ರೂ ಹಿಡಿದಿದ್ದೀನಿ. ಆಕ್ಚುಲಿ ಇಲ್ಲೇ ನಾವು ಸ್ನಾನ ಮಾಡ್ಬಿಡ್ಬೋದು. ಇಲ್ಲಿ ಬರೀ ಯಮುನಾ ರಿವರ್ ಮಾತ್ರ ಇರೋದು. ಇದು ಅಷ್ಟೇ ಶ್ರೇಷ್ಠ ಇಲ್ಲ ಅಂತಲ್ಲ, ಬಟ್ ನಾವು ಗಂಗಾ ಯಮುನಾ
ಸರಸ್ವತಿ ಮೂರೂ ಎಲ್ಲಿ ಇದಾಗುತ್ತೆ ನೋಡಿ, ಸಂಗಮ ಆಗುತ್ತೆ. ನಾವು ಅಲ್ಲಿಗೆ ಏನೇ ಹೇಳಿ ನಮ್ಮ ಯೋಗಿ ಬಾಬಾ ಹಾಗೂ ನಮ್ಮ ಮೋದಿಜಿಯವರು ಸಕ್ಕದೊಳ್ಳೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಎಲ್ಲೂ ನಾವು ಹೋಗಿ ಸ್ನಾನ ಮಾಡಿದ್ವಿ ಒಳ್ಳೇದೇನೆ ಫುಲ್ ಇದೆಲ್ಲ. ಸೊ ನಾವು ಇದೇ ಪಾಯಿಂಟ್ ಹುಡ್ಕೊಂಡು ಬಂದಿದ್ದು. ಬಟ್ ದೆನ್ ನಾವೀಗ ಇನ್ನೂ ಒಂದು ಅಂತಾರಲ್ಲ ಪ್ರಾಪರ್ ಎಕ್ಸಾಕ್ಟ್ ಪಾಯಿಂಟ್ ಅಂತ, ಅಲ್ಲಿಗೆ ಮುಂದೆ ಹೋಗ್ತಾ ಇದೀವಿ ಈಗ. ಫೈನಲಿ ದ ಟೈಮ್ ಹ್ಯಾಸ್ ಕಮ್. 4 o'clock ಎಕ್ಸಾಕ್ಟ್ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬಟ್ ಆದರೆ ಒಂದು 50 meters ಇನ್ನೂ ಮುಂದೆ ಹೋಗೋಣ ಅಂತ ನಾವು ಯೋಚಿಸ್ತಾ ಇದ್ದೀವಿ. ಇಲ್ಲೂ ಕ್ರೇಜಿ ಕ್ರೌಡ್ ಇದೆ, ಬಟ್ ಹೋಗ್ಬೋದು. ಕ್ರೌಡ್ ಏನು ಅಂದರೆ ಹೊರಗಡೆ ಬಂದು ಕ್ಲೀನ್ ಮಾಡ್ತಿರ್ತಾರಲ್ವಾ, ಸೊ ನೀವು ನೀರಿಗೆ ಆರಾಮ್ಸೆ ಇಳ್ಬಿಡ್ಬೋದು. ನೀರೊಳಗೆ ತುಂಬ ಜನ ತುಂಬ ಹೊತ್ತು ಸ್ಟೇ ಮಾಡಲ್ಲ. ನೀರೊಳಗೆ ತುಂಬ ಹೊತ್ತು ಆಬ್ವಿಯಸ್ಲಿ ಈ ಥಂಡಿಲಿ ಇರೋಕ್ಕಾಗಲ್ಲ. ಖುಷಿ 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 ಖುಷಿ. ವಾವ್, ನಮ್ಗೆ ಆ್ಯಕ್ಚುಲಿ ಒಳ್ಳೆ ಜಾಗನ ಸಿಕ್ತು. ಇಲ್ಲಿದು ಜಾಸ್ತಿ ವಿಡಿಯೋ ತೋರಿಸಲ್ಲ ನಿಮಗೆ, ಯಾಕಂದರೆ ಇಲ್ಲೆಲ್ಲರೂ ಜನ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಯಾವ ಲೆವೆಲ್ ಚಳಿ ಇದೆ ಅಂದರೆ ತಲುಪಿಡ್ಬೋದು. ಬಟ್ ಇಲ್ಲಿ ನೀರು ಗಿಡಿಯೋದಿದೆಯಲ್ಲ ಅದು. ಚಿಕ್ಕ ವಯಸ್ಸಲ್ಲಿ ಕಾಟನ್ ಕ್ಯಾಂಡಿ ಎಲ್ಲ ತಿನ್ನೋದು ಹೆವಿ ಆಸೆ ಆಗ್ಬಿಡೋದು. ಈಗಲೂ ಆಸೆ ಆಗ್ತಾಯಿದೆ, ಬಟ್ ಇಲ್ಲ, ತಿನ್ನಬಾರ್ದಪ್ಪ. ಯಾಕಂದರೆ ಕಾಟನ್ ಕ್ಯಾಂಡಿ ಎಲ್ಲ ಸ್ವಲ್ಪ ಇನ್ನೂ ಖತರ್ನಾಕಾಗಿ ಮಾಡ್ತಾರೆ. ಸೊ ಅದಕ್ಕೆ ತಿನ್ನೋರು ತಿಂತಾರೆ, ಬಟ್ ನಾವು ತಿನ್ನಲ್ಲ. ಇಲ್ಲಿ ಘಾಟಿಗೆ ಹೋಗ್ತಾ ಇದ್ದೀವಿ, ಅಂದರೆ ಪ್ರಾಪರ್ ಇಲ್ಲೆಲ್ಲ ನಡ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಒಳ್ಳೆ ಟೀ, ಒಳ್ಳೆ ಬಿಸ್ಕುಟ್ ಚಾಯ್ ಬಿಸ್ಕುಟ್ ಸಿಕ್ತು ನಮಗೆ ಇಲ್ಲಿ. ಆ್ಯಕ್ಚುಲಿ ಚೆನ್ನಾಗಿದೆ. ಜಿಂಜರ್ ಟೀ ಭಾರಿ ತಣ್ಣಗೆ. ಕ್ರೇಜಿ ಕ್ರೌಡ್ ಅಂದ್ಕೊಳ್ಳಿ. ನಾವಿನ್ನೂ ಈ ನಾಮ ಹಾಕ್ಸಿರೋ ಅಲ್ಲಿ ಲೇಟೆ ಹನುಮಾನ ಹತ್ರ ಹೋಗ್ತಾ ಇದ್ದೀವಿ ಈಗ. ನಾನಿದು ಕ್ಯಾಪ್ ಆ್ಯಕ್ಚುಲಿ ಚಳಿ ಆಗ್ತಿದೆ ಅಂತ ಹಾಕಿಲ್ಲ, ಬಟ್ ಎಲ್ಲರ ಬ್ಯಾಗಲ್ಲೂ 5-5 ಲೀಟ್ರ್ ಕ್ಯಾನ್ ಇದೆ. ಅದು ನೋಡಿದ್ರೆ ಕ್ಯಾನ್ ಎಲ್ಲಾರ್ದು ಲೀಕ್ ಆಗ್ತಾ ಇದೆ, ಬೆನ್ನೆಲ್ಲ ಒದ್ದೆ. ನಾವು ಆ್ಯಕ್ಚುಲಿ ಬರ್ಬೇಕಾದ್ರೆ ಕರೆಕ್ಟ್ ಇತ್ತು. ಇದು ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈ ಬ್ರಿಡ್ಜ್ ನಾವು 10 ಬ್ರಿಡ್ಜ್ ಕ್ರಾಸ್ ಮಾಡಿ ಬಂದ್ವಿ. ಫಸ್ಟ್ ಬ್ರಿಡ್ಜಲ್ಲೇ ಬಿಟ್ಬಿಟ್ಟಿದ್ರೆ ನಾವು ಆಲ್ರೆಡಿ ತಲುಪಿಬಿಡ್ತಿದ್ವಿ ಇಷ್ಟೊತ್ತಿಗೆ. ಬಟ್ ಅವರು ಇಲ್ಲಿ 20 ಬ್ರಿಡ್ಜ್ ಬರೀ ಹಿಂಗೆ ಬರ್ಬೋದು, ಹಿಂಗೆ ಹೋಗೋಕ್ಕಾಗಲ್ಲ. ಸೊ ಬರೀ ಯಾರು ಸ್ನಾನ ಮಾಡಕ್ಕೆ ಬರ್ತಾರೆ ಅವ್ರಿಗೆ ಎಂಟ್ರಿ ಇದೆ. ಮಾಡಿರೋರು 20 ಬ್ರಿಡ್ಜ್ ಬಿಟ್ಟು ಈ ಕಡೆ ಸೈಡ್ ಹೋಗ್ಬೇಕು. ಇಲ್ಲಿ ನೋಡಿ ಜನವಾಗ ನಾವು 5-5 ಲೀಟ್ರ್ ಕ್ಯಾನ್ ಬೇರೆ ಇದೆ, ಅದರಿಂದ ನೀರು ಲೀಕ್ ಕೂಡ ಆಗ್ತಾ ಇದೆ, ಬೆನ್ನೆಲ್ಲ ಒದ್ದೆ. ಆಪ್ಷನ್ನೇ ಇಲ್ಲ, ನೀವು ಹೋಗ್ಲೇಬೇಕು, ನಡಿಲೇಬೇಕು, ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು ನೀವು. ಬರಬೇಕಾದ್ರೆ ಗೊತ್ತಾಗ್ಲಿಲ್ಲ ಜೋಶಲ್ಲಿ, ತುಂಬ ದೂರ ಬಂದಿದ್ದೀವಿ, ಓಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಬೆಳಗ್ಗೆ. ಬಟ್ ಇವಾಗ ಹೋಗ್ಬೇಕಾದ್ರೆ ಎಷ್ಟು ದೂರ ಇದೆ ಅಂದರೆ ಇನ್ನು ನಡೆಯೋಕ್ಕಾಗಲ್ಲ. ಇಲ್ಲೆಲ್ಲ ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಅರುಣ್ ಚಡ್ಡಿ ಹಾಕಿದ್ಯಲ್ಲ, ನಾನು ನಮ್ಮ ಅಣ್ಣ ಟವಲಲ್ಲೇ ಇದ್ದೀವಿ. ಅಂದ್ರೆ 15 ಕಿಲೋಮೀಟರ್ ಹೋಗ್ಬೇಕು, ಹೋಗ್ಲೇಬೇಕು, ಬಟ್ ಕಾಲ್ ನಡೀತಿಲ್ಲ. ಯೋ ಬಾಯ್, ವಾಟ್ಸ್ಆಪ್ ಬಾಯ್. ಅಷ್ಟು ಬ್ರಿಡ್ಜ್ ಅಲ್ಲಿ ಪೊಲೀಸ್ ಹತ್ರ ಕೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಏನೇ ಮಾಡಿದ್ರು 10 ಬ್ರಿಡ್ಜ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು, 10 ಡಿಫ್ರೆಂಟ್ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಏನ್ ಮಾಡಿದ್ರು ಆಗಲ್ಲ ಅಂತ ಹೇಳಿ ಆಗ್ತಿಲ್ಲ. ಆದ್ರೂ ನಗ್ತಾ ಇದೀವಿ. ಇವ್ನು ನಡೀತಾ ಮಲ್ಕೊಳ್ತಿದ್ದಾನೆ, ಕ್ರೌಡ್ ಎಲ್ಲಿ ತಳ್ಕೊಂಡು ಹೋಗುತ್ತೆ ಆ ತರ ಹೋಗ್ತಾ ಇದ್ದಾನೆ. ಇವ್ನು ಸೈಲೆಂಟ್ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ಜಾಸ್ತಿ ಸುಸ್ತಾದ್ಮೇಲೆ ಅವ್ನು ಮಾತಾಡಲ್ವಂತೆ. ಇಲ್ಲಿ ಯಾವ ಪೊಲೀಸ್ ಹತ್ರ ಕೇಳಿದ್ರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಕಳಿಸ್ತಾ ಇದ್ದಾರೆ. ಎಷ್ಟೇ ಫಿಟ್ ಇದ್ರು ಹಿಂಗೆ ಕಂಟಿನ್ಯೂ ನಿದ್ದೆ ಕಡಿಮೆ ಆದ್ರೆ, ಫುಡ್ ಟೈಮ್ಗೆ ಆಗಿಲ್ಲ ಅಂದ್ರೆ, ಮತ್ತೆ ಕಂಟಿನ್ಯೂಸ್ ಎಲ್ಲ ಇಷ್ಟೆಲ್ಲ ನಡಿಬೇಕು ಕ್ರೌಡಲ್ಲಿ ಎಲ್ಲ ಅಂದ್ರೆ
ನಾವು ಆಕ್ಚುಲಿ ಈ ತರ ಬ್ರಿಡ್ಜ್ ಇದೆ ಅಲ್ವಾ, ಇದು ಬ್ರಿಡ್ಜ್ 1 ಅಲ್ಲ ವೆಂಟರ್ ಆಗಿದ್ದು, 1, 2ಗೆ. ಬಟ್ ಎಕ್ಸಿಟ್ 18 ಅಂದ್ರೆ ಏನು ಪಕ್ಕ ಅಲ್ಲ. ನಾವು 12 ಕಿಲೋಮೀಟರ್ಸ್ ಜಸ್ಟ್ ನಾವು ಸ್ನಾನ ಮಾಡಿದ ಜಾಗದಿಂದ ಎಕ್ಸಿಟ್ ಆಗೋಕ್ಕೆ ನಡೆದಿದ್ದೀವಿ. ಅಲ್ಲಿಂದ ಇಲ್ಲಿ ಇವಾಗ ಟುಕ್ ಬಂದ್ವಿ, ಬೇಜಾನ್ ದೂರ ಆಯ್ತು. ಅವ್ರು ಹೇಳ್ದಂಗೆ ನಡೆದ್ಬಿಟ್ಟಿದ್ರೆ ಮುಗೀತು ಕತೆ. ಮಜಾ ಏನು ಗೊತ್ತಾ, ನೋಡಿ ನಮ್ಮ ಅಣ್ಣನೂ ಡೆಕ್ಕತ್ಲ ಒಂದು ಟವಲ್ ಹಾಕೊಂಡಿದ್ದೆ. ನಡೆದಿದ್ದೀವಿ ಅಂದ್ರೆ ಈಗ ಆಲ್ರೆಡಿ ಬೆಳಗ್ಗೆನೆ ನಾವು 15 ಕಿಲೋಮೀಟರ್ ಕವರ್ ಮಾಡ್ಬಿಟ್ವಿ. ಸೊ ಅಲ್ಲಲ್ಲೇ ರಾಮ ಮಂದಿರ ಆಗಲಿ ಅಥವಾ ಬೇರೆ ಬೇರೆ ಚಿಕ್ಕ ದೇವಸ್ಥಾನ ತುಂಬಾನೇ ಇದೆ, ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ. ಜನ ಕೂಡ ಅಷ್ಟೇ ಇರ್ತಾರಲ್ಲಿ. ನೋಡೋಣ ಹೆಂಗಿದೆ, ಚೆನ್ನಾಗಿದೆ. ಆಲ್ವೇಸ್ ನಮ್ಮ ಫೇವ್ರೆಟ್ ಬಿಸಿಬೇಳೆ ಬಾತ್ ಎಲ್ಲೋದ್ರೂ ಆರ್ಡರ್ ಮಾಡೋದು. ನಮ್ಮ ಅಣ್ಣಗೆ ಕಾಫಿ ಟೀ ಅಷ್ಟು ಇಷ್ಟ ಆಗಲಿಲ್ಲಂತೆ. ಐ ಮೀನ್ ಟೀ ಇಷ್ಟ ಆಗಲಿಲ್ಲ, ಆ್ಯಂಡ್ ಇಡ್ಲಿ ಕೂಡ ಅಷ್ಟು ಇಷ್ಟ ಆಗಲಿಲ್ಲ, ಇವನಿಗೂ ಕೂಡ ಇಷ್ಟ ಆಗಲಿಲ್ಲ. ಬಟ್ ಹಿಯರ್ ಇಸ್ ದ ರಾಕಿ ಬಾಯ್ಸ್. ಹೆಂಗೆ ಬಿಸಿಬೇಳೆ ಬಾತ್, 2 ಪ್ಲೇಟ್ ಇಡ್ಲಿ, 3 ಟೀ, 1 ಬಿಸಿಬೇಳೆ. ಬಿಲ್ ಎಷ್ಟಿತ್ತು ಗೊತ್ತಾ? 700 ರೂಪಾಯಿ. ಏರ್ಪೋರ್ಟಲ್ಲಿ ತಿಂದಂಗೆ. ಬಟ್ ಏರ್ಪೋರ್ಟಲ್ಲಿ ಅಟ್ಲೀಸ್ಟ್ ಚೆನ್ನಾಗಾದ್ರೂ ಇರುತ್ತೆ. ನಾಟ್ ವರ್ತ್. ಅದೇ ಚೆನ್ನಾಗೂ ಇರಲಿಲ್ಲ, ವರ್ತ್ ಬಿಡಿ, ಫುಡ್ಡೇ ಚೆನ್ನಾಗಿರಲಿಲ್ಲ ಅಷ್ಟು. ನಾ ಇದು ಯಾಕೆ ಹಾಕಿದ್ದೀನಿ ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಚಳಿ ಆಗ್ತಿತ್ತು, ಬಟ್ ಆಮೇಲೆ ಬ್ಯಾಗಲ್ಲಿ ಜಾಗ ಇಲ್ಲ ಅಂತ ನಾನು ಹಾಕೊಂಡೆ. ಇನ್ನೊಂದು ವಿಷಯ ಏನಂದರೆ, ಆ್ಯಕ್ಚುಲಿ ನೋಡಿ ಇಲ್ಲಿ ನಮ್ಮ ಅಣ್ಣಂದು ಟವಲ್ ಜಾರ್ತಾ ಇದ್ದಂತೆ. ಅವ್ನು ಒಂದು ಕೈಯಲ್ಲಿ ಟವಲ್, ಒಂದು ಕೈಯಲ್ಲಿ ಬ್ಯಾಗು ಎಲ್ಲ ಇಟ್ಕೊಂಡು ಹೆಂಗೆ ಓಡ್ತಾ ಇದ್ದಾನೆ. ಅವ್ನು ನೋಡಿ ಅವ್ನು ಟವಲ್ ಬಿಚ್ಚು. ಸೊ ಈಗ ಬೆಳಿಗ್ಗೆ ಕುಂಸ್ನಾನ ಆದ್ಮೇಲೆ ಮನೆಗೆ ಹೆಂಗೋ ಮಾಡಿ ತಲುಪಿದ್ವಿ. ಅದೇ ಲಂಚ್ದು ಹಾಕಿದ್ನಲ್ಲ ವಿಡಿಯೋ. ಬ್ರೇಕ್ಫಾಸ್ಟ್ ಮುಗಿಸಿ ರೂಮಿಗೆ ಸೇರಿಕೊಂಡು ಮಲಗಿದ್ದು, ಮೂವ್ ಸ್ಪ್ರೇ ಬೌಲಿಂಗ್ ಎಲ್ಲ ಹೊಡೆದು ಇವಾಗಲೇ ಎದ್ದಿದ್ದು. ಈಗ ಟೈಮ್ 5:15 ಇನ್ ದ ಈವ್ನಿಂಗ್. ಹೊಟ್ಟೆ ಸಕ್ಕತ್ತಿಸ್ತಾ ಇದೆ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ 900 ಮೀಟರ್ಸ್ ಅವೇ ಅಂತ ಇತ್ತು, ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ರೋಡಲ್ಲಿ ಆಕ್ಚುಲಿ ಸ್ವಲ್ಪ ಬಿಸಿ ರೋಡ್ ಇದು, ಸೊ ಇಲ್ಲಿ ನಮಗೆ ತುಂಬಾ ಆಪ್ಷನ್ ಸಿಗುತ್ತೆ, ನೋಡಬೇಕು ಎಲ್ಲಿ ಅಂತ. ಬಟ್ ಇವಾಗ ಅದೇ ನಾವು ಪಂಜಾಬಿ ಅಂತ ಹೇಳಿದ್ವಲ್ಲ ಗೂಗಲಲ್ಲಿ ನೋಡಿ, ಸೊ ಇವಾಗ ಆ ಜಾಗ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ಯಾವುದು ಪಂಜಾಬಿ ರೆಸ್ಟೋರೆಂಟ್ ಅಂತ ಹೇಳಿದ್ವಲ್ಲ, ಡಾಬಾ ಟೈಪ್ಸ್. ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದು, ಬಟ್ ಅದು ಕ್ಲೋಸ್ ಆಗಿದೆ. ಅದಕ್ಕೆ ನಾವು ಹಂಗೆ ಆ ರೋಡಿಂದ ಹೊರಗೆ ಬಂದು ಬೇರೆ ಎಲ್ಲಾದ್ರೂ ನೋಡೋಣ ಅಂತ ಬರ್ತಾ ಇದ್ವಿ. ಅದು ಪಿಕೆನೆರೆ ಬಾಲ ಅಂತ ನಮಗೆ ಇಟ್ಸ್ ಅ ವೆಲ್ ನೋನ್ ಪ್ಲೇಸ್. ಐ ಥಿಂಕ್ ನೀವು ಕೇಳಿರ್ತೀಯ, ಭುಜಿಯಾ ಅದು ಇದು ಅಂತೆಲ್ಲ ತೊಗೋತೀವಲ್ಲ ನಾವು ಮೈಸೂರು ಬ್ಯಾಂಗ್ಳೂರಲ್ಲಿ. ಸೊ ಅವ್ರದ್ದೇ ರೆಸ್ಟೋರೆಂಟ್ ಇದೆ ಇಲ್ಲಿ. ಇವಾಗ ನಾವು 3 ಚೋಲೆ ಭಟೂರೆ ಆರ್ಡರ್ ಮಾಡಿದ್ದೀವಿ, ನೋಡೋಣ ಹೇಗಿದೆ ಟೇಸ್ಟ್ ಅಂತ. 0 ಇನ್ಪುಟ್. ಅದೇ ಹುಡುಗನ ವಿಡಿಯೋ ಎಡಿಟ್ ಮಾಡ್ತಾ ಇರೋದು. ನೋಡಿ ಅದು ವೆರಿ ಗುಡ್. ಇಲ್ಲ ಅಂದರೆ ಸಖತ್ ಕ್ರಿಯೇಟಿವ್ ಮೈಂಡ್ಸ್ ಇವರಿಬ್ರು. ನಂದು ಮೇನ್ ಫುಟೇಜಸ್, ನಂದು ಎಲ್ಲೇ ಹೋದ್ರೆ ಫೋಟೋಸ್ ವಿಡಿಯೋಸ್ ಇರ್ಬೋದು. ಇವತ್ತು ಮಾತ್ರ ಅಂತ ಹೇಳ್ತಿಲ್ಲ ನಾನು. ಇಷ್ಟು ಸಲ ನಾವೆಲ್ಲೇ ಓಡಾಡಿರ್ಬೇಕಾದ್ರೂ ಮೇನ್ ಫೋಟೋ ಕ್ರೆಡಿಟ್ಸ್ ಇವರಿಬ್ರಿಗೆ. ನಾನು ಫ್ಯಾಮಿಲಿ ಟ್ರಿಪ್ ಹೋದಾಗ ನನ್ನ ಫೋಟೋ ಚೆನ್ನಾಗಿ ಬಂದಿದೆ, ಅಲ್ಪ ಸ್ವಲ್ಪ ಬಂದಿದ್ರೆ ಇವರಿಬ್ರಿಗೆ ಕ್ರೆಡಿಟ್ಸ್. ಅದು ಕೆಟ್ಟದಾಗಿ ಬಂದಿದ್ರು ಇವರಿಬ್ರಿಗೆ ಕ್ರೆಡಿಟ್ಸ್. ಇವಾಗ ಒಳ್ಳೆ ಚೋಲೆ ಭಟೂರೆ ಸಿಕ್ಬಿಟ್ರೆ ಮಜಾ ಅನ್ಕೊಳ್ಳಿ. ಪೂರಿ ಬರ್ತಾ ಇದೆ, ಐ ಮೀನ್ ಚೋಲೆ ಭಟೂರೆ. ವಾವ್, ಲುಕ್ ಅಟ್ ದ ಹ್ಯಾಪಿ ಫೇಸಸ್. ಇವನ್ ಬಿಡಿ, ಇವಾಗ ಹ್ಯಾಪಿ ಆದ. ಫುಡ್ ನಾಟ್ ಬ್ಯಾಡ್, ಓಕೆ, ಚೆನ್ನಾಗಿತ್ತು. ದಿಸ್ ಇಸ್ ದ ಪ್ಲೇಸ್. ಇದು ನಂದು ರಿಷಿಕೇಶಿಂದ ತಂದಿದ್ದು. ಸೊ ಇಲ್ಲಿ ಕೂಡ ನಮ್ಮಣ್ಣ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದರೆ ಮಾಡ್ತೀವಿ ಆಬ್ವಿಯಸ್ಲಿ. ಬಟ್ ಇವತ್ತು ನಾವು ವಾಪಸ್ ಕುಂಬೇಳ ಸೈಡ್ ಹೋಗಲ್ಲ, ಯಾಕಂದರೆ ತುಂಬ ಕ್ರೌಡೆಡ್, ಲಾಸ್ಟ್ ಡೇ ಅಲ್ವಾ. ಸೊ ಇವಾಗ ನಾವು ಚಾವಾ ಮೂವಿ ಹೋಗೋಣ ಅಂದ್ಕೊಂಡಿದ್ವಿ. ಮತ್ತು ಆಮೇಲೆ ಈಗ ಚಾವಾ ಬೇಡ, ನಾವು ಏನಪ್ಪ ಇಲ್ಲೇ ಲೋಕಲ್ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಗೋಲಿನಿ ಸ್ಪ್ರೇ ತೊಗೊಂಡು, ಯಾಕಂದರೆ ನಾಳೆ ನಮಗೆ ಮೈಲೇಜ್ ಕೊಡಬೇಕಲ್ವ ನಾವು. ಅಣ್ಣ ಇಲ್ಲಿ ಒಂದು ಒಳ್ಳೆ ಟೀ ಕುಡಿಬೇಕು. ಹೋಟೆಲಲ್ಲಿ ಬೆಳಿಗ್ಗೆನೂ ಟ್ರೈ ಮಾಡಿದ್ವಿ, ಟೀ ಚೆನ್ನಾಗಿರಲಿಲ್ಲ. ಈಗ ಎಲ್ಲಾದ್ರೂ ಈ ಥರ ಟೀ ಸ್ಟಾಲ್ಸ್ ಇರುತ್ತಲ್ಲ, ಸೊ ಅಲ್ಲಿ ಚೆನ್ನಾಗಿರ್ಬೋದಾ ಅಂತ ಅನ್ಕೋತೀವಿ. ನೋಡೋಣ, ಟ್ರೈ ಮಾಡ್ತೀವಿ ಈಗ.
ಡೇಸಿ ಡಿಸೈನ್. ಮೂವಿ ಇಲ್ಲೇ ಇದೆ, ಟಿಕೆಟ್ಸ್ ಇಲ್ಲೇ ತಗೊಂಡು ಹೋಗ್ಬೇಕು. ಥಿಯೇಟರ್ ಇಲ್ಲಿದೆ ಇಲ್ಲಿ, ಬಟ್ ಟಿಕೆಟ್ಸ್ ಅಂತಿದೆ ಅಲ್ಲಿ. ಇವಾಗ ಚಾವಾ ಮೂವಿ ನೋಡಕ್ ಹೋಗ್ತಾ ಇದೀವಿ. ಡಿಪ್ಲೊಮ್ಯಾಟ್ ಅಂತೆ ಚಾವಾ ಮೂವಿ ನೋಡಕ್ ಹೋಗ್ತಾ ಇದೀವಿ. ಹೊರಗಡೆಯಿಂದ ಥಿಯೇಟರ್ ಈ ತರ ಇದೆ ಅಂತ ಗೊತ್ತೇ ಆಗಲ್ಲ, ಬಟ್ ಇದು ಒಳಗಡೆ ಬಂದ್ರೆ ಇಟ್ಸ್ ಮಲ್ಟಿಪ್ಲೆಕ್ಸ್. ಲೆಟ್ ಮೀ ಶೋ ಯು. ಟಿಕೆಟ್ ಕೌಂಟರ್ ಅಂತ ಕಾಣಿಸ್ತಾ ಇತ್ತು, ಬಟ್ ಸುಮ್ಮನೆ ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ನೋಡಿದ್ರೆ ಎಕ್ಸಾಕ್ಟ್ 6:30ಗೆ ಶೋ ಆಯಿತು. ನಾವು 6:25 ಹತ್ರ ಕೌಂಟರ್ ಹತ್ತಿದ್ವಿ. ಹೋಗೋದ ಬೇಡವಾ ಅಂತ ಕೊನೆಗೆ ಬೂಮ್ ಅಂತ ಬಂದೇ ಬಿಟ್ವಿ. ಇಲ್ಲಂತೂ ಥಿಯೇಟರ್ಸ್ ಕ್ರೇಜಿ ಅಂದ್ಕೊಳ್ಳಿ. ಮಕ್ಳು ಕೂರಿಸ್ದಂಗೆ ಅಲ್ಲಿ ನೋಡಿ ಟಿಕೆಟ್ ಯಾರ್ಯಾರು ಎಲ್ಲಿ ಕೂರಬೇಕು ಅಂತ ಹೇಳಿ ಕೂರಿಸ್ಬಿಟ್ಟು ಹೋಗ್ತಾರೆ. ಮೂವಿ ನೆಕ್ಸ್ಟ್ ನೋಡಲೇಬೇಕು, ಮಿಸ್ ಮಾಡಬೇಡಿ. ಅದಾದಮೇಲೆ ನಮಗೆ ಇಂಟ್ರೋಲಲ್ಲಿ ಏನೂ ತಿನ್ನಲಿಲ್ಲ, ಅದಕ್ಕೆ ನಾವು ಮೆಗ್ಡೀಲ್ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಓನ್ಲಿ ವೆಜ್ ಪ್ಲೀಸ್. ಅಲ್ಲಲ್ಲಿ ಲಾಡ್ ಸಿಗುತ್ತೆ. ಇದು ಏನು ಕರ್ಮ, ಏನು ಆರ್ಡ್ರ್ ಮಾಡೋದು, ಏನು ಬಂತು ದೇವ್ರಿಗೆ ಗೊತ್ತು. ನೋಡಿ ಅವ್ನು ಹೇಳ್ತಾನೆ ಕೋಕ್ ಕಲರ್ ಮಾತ್ರ ಕೋಕ್ ಅಂತೆ, ಅದು ನೀರಂತೆ ಅದು. ದಿಸ್ ಇಸ್ ನಾಟ್ ಅವರ್ ಚೀಟ್ ಮೀಲ್, ದಿಸ್ ಇಸ್ ಆರ್ ಮೀಲ್. ಮೈಸೂರಲ್ಲಿ ಎಷ್ಟು ಬಿಸಿ ಕೊಡ್ತಾರೆ, ಇಲ್ಲಿ ಫಸ್ಟ್ ಫ್ರೆಂಚ್ ಫ್ರೈಸ್ ಯಾಕಂದರೆ ಅದು ತಣ್ಣಗಾಗಿ ಮೆತ್ತೆ ಆದರೆ ತಿನ್ನೋಕ್ಕಾಗಲ್ಲ. ಈಗ ಮೆಗ್ಡೀಲ್ ತಿನ್ಕೊಂಡು ಬಂದ್ವಿ ಬರ್ಗರ್ ಎಲ್ಲ. ಅವ್ರು ಯಾರು ಕೋಕ್ ಕುಡಿಯೋಲ್ಲ ಅಂದರು, ತೆಗ್ದು ನನಗೆ ಕೊಟ್ಟರು. ಸೊ ದಿಸ್ ಮೈ ಸೆಕೆಂಡ್ ಗ್ಲಾಸ್. ಅಪರೂಪಕ್ಕೆ ಪರವಾಗಿಲ್ಲ, ನಾಟ್ ಆಲ್ ದ ಟೈಮ್. ಫುಲ್ ಐಸ್ ಕೊಟ್ಟಿದ್ರು, ನಾವೇನೇ ಜಾಲರಿ ಥರ ಮಾಡಿ ಅದನ್ನೆಲ್ಲ ಸೋಸಿ ಇವಾಗ ಕೋಕ್ ತುಂಬಾ ಕುಡಿಯೋಕ್ಕಾಗಲ್ಲಪ್ಪ, ಅಪರೂಪಕ್ಕೆ. ಓಕೆ 1-2-3 hours ರೆಸ್ಟ್ ಮಾಡಿದ್ವಿ. 2-3 hours ಅಲ್ಲ, ಜಾಸ್ತಿನೇ ರೆಸ್ಟ್ ಮಾಡಿದ್ವಿ. ಇವತ್ತು ಶಿವರಾತ್ರಿ ಅಲ್ವಾ, ಸೊ ಇಲ್ಲಿ ಪಕ್ಕ ಪೆಂಡಾಲ್ ಎಲ್ಲ ಹಾಕಿದ್ರು, ಮತ್ತು ಶಿವ ಟೆಂಪಲ್ಸಲ್ಲಿ ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಅವಾಗ ಬರಬೇಕಾದ್ರೆ ಸೊ ಅದೆಲ್ಲ ಇರ್ಬೋದು ಅಂತ ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ ವಿಸಿಟ್ ಮಾಡೋಣ ಅಂತ. ಇಟ್ಸ್ 1 o'clock in the night now. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯ ಬೈ ದ ವೇ. ಎಲ್ಲರಿಗೂ ಧನ್ಯವಾದ ವಿಡಿಯೋನ ಎಂತಂಕ ನೋಡಿದ್ದಕ್ಕೆ. ಐ ಹೋಪ್ ಯು ಗೈಸ್ ಹ್ಯಾಡ್ ಫನ್. ಸೊ ಇದೇ ಥರ ಡೇ 3, 4, 5, 6 ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬ್ಯಾಕ್ ಟು ಬ್ಯಾಕ್ ಇನ್ 2-3 ಡೇಸ್ ಗ್ಯಾಪಲ್ಲಿ. ದಯವಿಟ್ಟು ವಿಡಿಯೋನ ನೋಡಿ, ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಜೈ ಶ್ರೀರಾಮ್.